ಈಗ ಕೋಟ್ಯಾನು ಕೋಟಿ ದ್ರವ್ಯ ವೆಚ್ಚವಾಗಿದ್ದರೂ ಅಚ್ಚುತನ ಪಾದವೇ ಕಾಣಲಿಲ್ಲ. ಕಾಣಲಿಲ್ಲ ಎನ್ನುವುದೇ ನನ್ನ ಮನಸ್ಸಿನ ಚಿಂತೆ. ಈಗ ವೆಂಕಟ ಯಾಗವನ್ನು ಕೈಗೊಂಡನು, ಹಾಗೇನಾದರೂ ಭಗವಂತನು ಕೃತ ಮಾಡುವನೋ ಹೇಳ. ಇದಕ್ಕೆ ನಿನ್ನ ಸಂಪತ್ತಿಯನ್ನು ಸುಂದರಿ, ನೀ ಬೇಡ ಮುಂದಿನ ಸಂಹಾರರಾರಿ. ಚಿಂತೆಯನ್ನು ಮಾಡ್ತೀವಿ. ಹೌದು ಸುಂದರಿ, ನಾವು ಶ್ರೀಹರಿಯ ಧ್ಯಾನವನ್ನು ಮಾಡ್ತೀವಿ. ನಮ್ಮ ಕಾರ್ಯವು ಎಂದಿಗೂ ಸಫಲವಾಗಲಾರದು. ಹೌದಲ್ಲ ಸುಂದರಿ? ಹೇಳಬೇಕೆಲ್ಲ ಅದೇನು ಸಂಸ್ಥಾನವಾಗಿ ಪ್ರಾಣೇಶ್ವರಿ, ನೀವು ಇಷ್ಟಕ್ಕೆ ಯಾತಕ್ಕೆ ಚಿಂತೆಯನ್ನು ಮಾಡ್ತೀವಿ? ನಾವು ಹರಿಯ ಧ್ಯಾನವನ್ನು ಮಾಡ್ತಿರ್ತೀವಲ್ಲ. ಹೌದು ಸುಂದರಿ, ನಮ್ಮ ಕಾರ್ಯವು ಹೆಂಡಿಗೂ ಸೇವೆಯಾಗುವುದು. ನೀನು
ಜಾಗ್ರತೆ ಜಾಗ್ರತೆಯಿಂದ ಅರಮನೆಗೆ ಹೋಗಿ ಸಕಲ ಭಿಲ್ವಿದ್ದ ಪ್ರವೀಣನಾದ ಸರ್ವಶಾಸ್ತ್ರ ವಿದ್ಯೆ ಬಲಿದನಾದ ಎಲ್ಲ ಮೋಹನ ಮುದ್ರಾದ ಖಂಡತಲೆಯನ್ನು ಸುರಕ್ಷವಾದ ಸೂರ್ಯ ಕರೆ ತರುವಂತ ನಾವು ಸಾರಥಿ ಬಹುದಿ ಜಾಗ್ರತೆ ಧ್ವನಿಯಂತೆ ಗರ್ಜಿಸುತ್ತ ಅಂಡಲೆದು ಒತ್ತಂಡ ಚಂಡ ಪ್ರಚಂಡ ಮಾರ್ತಾಂಡ ಎಂಡ ರಾಜರ ಗಣ್ಯೆದುರು ಬಂದವರಿಗ ಚಟಸ್ಫುಟ ತಟ್ಟ ಕಟ್ಟಿದ್ದ ಓಟ ತೇಳವ ಚಿಟ್ಟಿಲೆನ್ನು ಬರುವ ಶಾಕ್ನಿಯರ ವಶಕ್ಕೆ ದುರ್ಮದಂದರಾಗೆ ದುರ್ಮತಿಗಳನ್ನು ಬಳಿರ ಪ್ರಪಂಚದಲ್ಲಿ ಲಂಚ ಕೊಡುವನು ದೇಶತ್ರವು ಈ ಲಂಚ ಬೇಡದವನು ನೀರಿನಾಯಿ ಲಂಚ ಹೊತ್ತು ಕೊಡುವುದು ರೈತರು ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಇಟ್ಲಾಪುರ ಹೀರೆಕಾಯಿ ನೆಲ್ಲಪುರ ನಲ್ಲೆಕಾಯಿ ಕೂಡಿದ ಹುಚ್ಚಕಾಯಿ ಈ ವೇಷಕ್ಕೆ ಹೊಡೆಯುವ ತೆಂಗಿನಕಾಯಿ ಎಷ್ಟು ಕಾಯಿ ಹೊಡೆದರೂ ಅದ್ಭುತ ಮಾಡಿಕೊಳ್ಳಲು ಈ ಜಾಲದ ಮಾರಮ್ಮವ ತಾಯಿ ಅಂತ ತಾಯಿ ನಾನು ಚರಣದಾಸ ಊರಿಗೆ ಬಿಟ್ಟಕಲ ದಾಸ ದಾಸಾನ ದಾಸ ನನ್ನನ್ನು ಸುಂದರ ಸಾರದಿಂದ ಕರೀತಾರೆ ಕುಮತಿ ಹೇಳಬೇಕು ಮಾನವಿಕ ಪೂರ್ತಿ ಹರಿರೇ ಸಾರಥಿ ನಾವು ಧಾರಂಗನೇ ಸಾವುದಾರ ಶ್ರೀ
ನಿನ್ನ ಭುಜಬಲ ಪರಾಕ್ರಮದಿಂದ ದಿಕ್ಕಿ ದಿಕ್ಕಿನ ರಾಯರನ ಮೊಕ್ಕಲಿಕ್ಕೆ ಮಾರ್ಮಲಿದ ಬೆರೆದ ಮಾತ್ರದೊಳ ಅವರ ನಿಬ್ಬರವನ್ನು ಅರಿಸಿ ಎನ್ನದನ ರಾಯನ ತಡೆಯಲಾರದು ಬೈಬಿಟ್ಟು ಇದು ಅಲ್ಲದೆ ಶರವೇಗದ ವಾಯುವಿನ ಆರ್ಭಟಕ್ಕೆ ಮಾರುತನ ವೇಗವ ನಿಂತು ಹೋಯಿತು. ಕಷ್ಟಗಳಿಂದ ಜಲಕ್ಕೆ ಸೂರ್ಯಚಂದ್ರ ಕಾಂತಿ ಅಡಗಿತು. ಆ ಸಾರಥಿ ಪುಂಡ ಮಾನವರ ರುಂಡಗಳನ್ನು ಕೋದಂಡದಿಂದ ಚೆಂಡಾಡಿ ಭೂಮಂಡಲಕ್ಕೆ ಸದ ಭೂಮಂಡಲದಿಂದ ಚಂಡನಾಗಿ ಬರೆಯಿವೆ. ಆ ಸಾರಥಿ ರತ್ನಾಪುರ ದಕ್ಷ ದುಷ್ಟನ ಶಿಕ್ಷ ಶ್ರೇಷ್ಠ ಜನ ರಕ್ಷ ಜಗದಗುಣ ದಕ್ಷ ಮೈರದ ಜನ ಏಕೈಕ ಪುತ್ರ ಸದಾಬಲ ಗುಣಗಾತ್ರ ಸೋಮಧ್ವತಿ ಅಮ್ಮನವರ ಗರ್ಭಾಬ್ಜ ಸುಧಾಕರ ಅಮೀಂದ್ರ ಬಾಲಚಂದ್ರನಂತೆ ಉದ್ಭವಿಸಿದ ತಾಮ್ರಧ್ವಜ ಮಹಾರಾಜನಂದ ಜೈವೇರಿಯ ನೋಡಿ ಸಾರದೆ ಅತಿ ಜಾಗ್ರತೆ. ಈ ಅಂದವಾದ ಸಮಾನಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದರು ದೇವ? ದಿವ್ಯ ಪ್ರಭಾವ ಹಳಿವೇಯಾಯಿ ಸಾಧನೆ ಈ ಸಭಾರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದು ಏನು ದೇವ? ನಮ್ಮ ತಂದೆಯಾದ ಮೈರಧ್ವಜ ಮಹಾರಾಜನ ಯಜ್ಞಗಳನ್ನು ತರದೆ 7 ಯಜ್ಞಗಳನ್ನು ಮಾಡಿದ ಕಾಲಕ್ಕೂ ಆ ಶ್ರೀಕೃಷ್ಣ ಆದ ಕಾರಣ 8ನೇ ಅಶ್ವಮೇಧ ಯಾಗವನ್ನು ಮಾಡಲು ಉದ್ದೇಶವಾಗಿ ಈ ಸರ್ವ ಲಕ್ಷಣಗಳುಳ್ಳ ಉದರೆಯನ್ನು ತರುವುದೆಂದು ತಂದೆಯು ಆಜ್ಞಾಪಿಸಿದ ಕಾರಣ ನಮ್ಮ ಮಂತ್ರಿ ಸೇನಾ ಸಮುದಾಯದ ಇಲ್ಲಿಗೆ ಬರಣವಾದ ಗಣಿಯ ಸರತೆ ನಮ್ಮ ಜನಗಣಮ ದೋಷಿಯಾಗಿದೆ. ಈ ಪೀಠನಾದ ಶ್ರೀ ಜಾಗೃತಿ ರಾಜ ರಂಗೋಲಿ ತೇಜ ದೇವ ಹೆಣ್ಣು ಮಕ್ಕಳಿಗೆ ಧಾರಾವಾಹಿ ಚಟ ಇರಬಾರ್ದು, ಗಂಡು ಮಕ್ಕಳಿಗೆ ಕುಡಿಯ ಚಟ ಇರಬಾರ್ದು, ಹುಡುಗರಿಗೆ ಮೊಬೈಲ್ ಚಟ ಇರಬಾರ್ದು, ಹುಡುಗರಿಗೆ ಐಪಲ್ ಚಟ ಇರಬಾರ್ದು, ಈ ಸಂಗೀತಗಾರರಿಗೆ ಆಡಿಸುವ ಈ ಆಟದ ಕುಡುಕ ಚಟ ಇರಬಾರ್ದು. ತಾವು ಗರಿಸಲಿಕ್ಕೆ ನಾನು ಸಾಧ್ಯಾಗಿ ಬಂದಿರುವುದು ದೇವ, ಏಳಕ್ಕೆ ತಮ್ಮ ಹಾಕಿದವ ತಾವು ನಾನು ದೇವ
ಜಗದ್ವಿಖ್ಯಾತಿ ಕಾಂತಿ ಕನಕ ಐಶ್ವರ ಮತ್ತು ಮೇಲಕ್ಕೆಳು ಪುತ್ರ ಕೋಮಲ ಗಾತ್ರ. ನಿನಗೆ ಮಂಗಳವಾಗಲಿ ಮಂತ್ರಿ, ಸರ್ವ ಕಾರ್ಯದೊಳಗೆ ಬೇಕು ಮಂತ್ರಿ. ಓಹೋ ಜನಕ ಬಾಲಕ, ಜಾಗೃತಿಯಿಂದ ಧರಿಸಿದ ಕಾರ್ಯಾರ್ಥವೇನು ಇಂಥ ಕಾರ್ಯವು ಬಾಲಕ. ನೀನು ಮೌನದಿಂದ ಮಾತನಾಡದೆ ಸುಮ್ಮನೆ ಕುಳಿತಿರುವ ಕಾರಣವೇನು? ಓಹೋ ಜನಕ ಕುಮಾರ, ದಾವವರಿಗಳೇನಾದರೂ ಮಾರ್ಮಳೆದು ನಿಂತಿರುವರೆ ತಕ್ಷಣವೇ ವಿಸ್ತರಿಸು. ಓಹೋ ಜನಕ ಕನ್ನಡೇ, ಇಲ್ಲವೇ ದಾರಿ ಏನಾದರೂ ತಪ್ಪಿ ನಡೆದಿರುವರೆ ಹೇಗೆ? ಕೆಲ ಮಾತ್ರದೊಳ ಅವರ ತಲೆ ಚಿಪ್ಪುಗಳನ್ನು ಕೊಟ್ಟೆ ಈ ಕೂಟಕ್ಕೆ ಅಪ್ಪಳಿಸಿಬಿಡಿಯು. ತಂದೆ ತಡ ಮಾಡದೆ ತಿಳಿಸಬೇಕು ಮುಂದೆ. ಆಹೋ ಪುತ್ರನಾದ ತಾಮ್ರಧ್ವಜರೇ, ಆಹೋ ಅಪ್ಪಯ್ಯನೇ, ನಿನ್ನ ವೀರ ಪೌರುಷಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಬೇಕು ಜನಕ. ನಮ್ಮ ಯುದ್ಧವನ್ನು ಮಾಡುವ ವೀರರು ಈ ಚತುರ್ದಶ ಭುವನಗಳೇ ನಾ ಕಾಣೆನು. ಹೌದೇನು ಜನಕ? ನಮ್ಮ ಎದುರು ನಿಂತು ಸಮರ ಕೈಯುವ ಬೇಡ. ಪ್ರತಿ ಆತನಲ್ಲ ರಾಜಕಾರಣ ನಿಮಿತ್ತವಾಗಿ ನಿನ್ನನ್ನು ಕಳಿಸಿದವನು ಪ್ರೇಮದ ಕುಮಾರ, ವೀರಾದಿ ವೀರ. ಓಹೋ ಮೈರಧ್ವಜ ಮಹಾರಾಜನೇ ಕೇಳು. ಅದು ಏನು ಕುಮಾರ? ಅದು ಏನಂದರೆ ಈ ಕೋಟನೆ ಜನಕರ ಅಪ್ಪಣೆ ಆಯ್ತೆಂದರೆ ಅಂತಕನ ದಾರಿ ಇಳಿಸುವೆ. ಹಾ, ಓಹೋ ಜನಕ ಕುಮಾರನೇ, ನಮ್ಮ ಆಶೀರ್ವಾದವೆಂಬ ಅಡಗವಿರಲು ಶತ್ರು ಸೈನ್ಯವೆಂಬ ನದಿಯ ದಾಟುವುದಕ್ಕೆ ಸಂಶಯವೇನು? ಓ ಅಪ್ಪಯ್ಯ, ಓ ಕಂದನೇ, ಶೀಘ್ರದಿಂದ ನಿನ್ನ ಕುಮಾರನಿಗೆ ಅಪ್ಪಣೆಯನ್ನು ಕೊಟ್ಟರೆ ಮುಟ್ಟಿಸಬರುವೆನು. ಹಾ, ಅಹೋ ಜನಕ, ಓ ಬಾಲಕ, ಇನ್ನು ತಡಬೇತಕ್ಕೆ ಕಡು ಸಂಭ್ರಮದಿಂದ ಎಲ್ಲಿಗೆ ಆಜ್ಞೆಯನ್ನು ಜಯಪಾಲಿಸಿ ತಂದೆ ನೋಡಿಯನ್ನ ಸೂರ್ಯ ಮುಂದೆ. ಆಹೋ ತನಯ, ಓಹೋ ತಂದೆ, ನೀನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಮಾಡಿದ ಸೇವೆಯು ಎನ್ನನ್ನು ಅರ್ಥಾಂಬುದಿಯಲ್ಲಿ ಮುಗಿಸಿತು. ಹೌದೇನು ಜನಕ? ಇನ್ನು ಅಶ್ವಮೇಧ ಯಾಗವನ್ನು ಮಾಡಿ ಹರಿಯನ್ನು ಕಾಣಬೇಕು ಎನ್ನ ಮನದ ಹರಿದಾಕೆ. ಪೂರೈಸಿದ ನಂತರ ರಾಜ್ಯ ಪರಿಪಾಲನಾ ಭಾರವನ್ನು ಒಪ್ಪಿಸೋಣ. ಮಾರ, ಓಹೋ ಅಪ್ಪಯ್ಯ, ನೀನು ಮಾಡುವ ಸಕಲ ಭಾಗ್ಯಾದಿಗಳನ್ನು ನಾರಾಯಣ ಮೂರ್ತಿ ಅನುಗ್ರಹದಿಂದ ಪಡೆದಿರುವನು ನೀನು ಕೂಡ ಇದೇ ರೀತಿ ವರ್ತಿಸಬೇಕು. ಓ ತನಯ, ಓಹೋ ತಂದೆ, ಗರ್ವದಿಂದ ದಾನ ಧರ್ಮಗಳನ್ನು ಮಾಡುವುದು ಮರೆಯಬೇಡ ಪುತ್ರ ಕೋಮಲ ಗಾತ್ರ. ಓಹೋ ಜನಕ, ಬಾಲಕ, ನಿಮ್ಮ ಅಪ್ಪಣೆ ಪ್ರಕಾರ ನಮ್ಮ ಯಜ್ಞದ ಕುದುರೆಯನ್ನು ನನ್ನ ಭುಜಬಲ ಸಾಹಸದಿಂದ ಹಿಡಿದು ತರುವೆವು. ಮನದ ಕೊರತೆಯನ್ನಿಟ್ಟು ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಕೈದು ಯಜ್ಞ ಮಾಡು ಜನಕ. ನಿನ್ನ ಮಾತಿಗೆ ಎದುರುತ್ತರ ಉಂಟೆ ತಂದೆ, ಇನ್ನೇನು ಅಪ್ಪಣೆ ಮುಂದೆ. ಅದೇ ಆಹೋ ಮಂತ್ರಿ ಶ್ರೇಷ್ಠನಾದ ಅಗ್ರಧ್ವಜ, ಮಹಾಯಜ್ಞ ಮಾಡುವುದಕ್ಕೆ ಸಮಯ ಸಮೀಪಿಸಿರುವುದು ಅದಕ್ಕಾಗಿ ಯಜ್ಞದ ಕುದುರೆಯನ್ನು ಕಟ್ಟಿದ ವೀರರನ್ನು ಗೆದ್ದು ಜಯಿಸಿ ಬರುತ್ತಾನ ಪುತ್ರ. ಅಹೋ ಮಂತ್ರಿ, ಅಹೋ ರಾಜ, ಅಶ್ವಮೇಧ ಮುಹೂರ್ತಕ್ಕೆ ತರುವರು ಬರಬೇಕೆಂದು ದೊಡ್ಡವರು ಬರೆದು ಜನರಿಗೆ ಬರುವಂತ ತಿಳಿಸಿ ಸರಿಯ ಮಂತ್ರಿ ಸಾಗರ ಆಗುವುದು ನಮಗೆ ಸಿದ್ಧಸಾಗರ. ಅಹೋ ಮಂತ್ರಿ, ತಮ್ಮ ಶುಭಾಶಯ ತಕ್ಕ ರೀತಿಯಲ್ಲಿ ನಡೆದುಕೊಳ್ಳುವನು. ಹಾ ರಾಜ, ಹಾ ಯಜ್ಞ ಕಾರ್ಯವು ಸಕಲವು ಸಿದ್ಧರಾಗಿದೆಂದು ಪುರೋಹಿತರನ್ನು ಬರೆಯಲು ಸಾಧ್ಯತೆ. ಹಿಂಗೆಷ್ಟನಾಗುವುದಿ? ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ. ಅಹೋ ಅಮ್ಮಯ್ಯ, ಅಂದ ಎಂದು ಇಲ್ಲದ ಇಂದು ನಿನ್ನಯ ಮುಖವು
ಮಂದಿ ಕುಂದಿರುವುದಕ್ಕೆ ಕಾರಣವೇನು? ಓಹೋ ಮಾತೆ, ಕಂದ ಚಂದ್ರನಿಗೆ ಸಮಾನವಾದ ನಿನ್ನ ಮುಖದ ಕಳೆಯು ಇನ್ನು ಸಂದೇಹ ಪಡುವ ಕಾರಣವೇನು? ಓಹೋ ಪಡೆದ ಜನನೇ, ಕುಮಾರ ಎಂದು ನಮ್ಮ ರಾಜ್ಯದಲ್ಲಿ ಕುಂದು ಕೊರತೆಗಳೇನಾದರೂ ಕಂಡಿರ ಸಂದೇಹವಿಲ್ಲದೆ ಎನ್ನ ಮುಂದೆ ಬಿತ್ತರಿಸು. ಓಹೋ ಮಾತೆ, ಕಂದ ವೀರನಾದ ನಿನ್ನ ಕುಮಾರನು ನಾನು ಹೇಳಿಕೆ ನಿನಗೆ ಬಂದ ಭಯವೇನು ಜನವೇ? ಈ ಲೋಕ ಭಾವನೆ. ಕುಮಾರ ಓಹೋ ಅಮ್ಮಯ್ಯ, ಅನೇಕ ರಾಜರನ್ನು ಗೆದ್ದು ಬರುವುದೆಂದು ಹೊರಟಿರುವೆಯಾ? ಹೌದು ಮಾತೆ, ರಾಜರನ್ನು ಗೆಲ್ಲುವುದು ನಿನ್ನಿಂದ ಸಾಧ್ಯವಿದೆ ತಿಳಿದುಕೊಂಡಿರುವೆಯಾ? ಸಾಧ್ಯವಾಗಿರುತ್ತದೆ ಅಮ್ಮಯ್ಯ. ಕುಮಾರ ಜನನೇ, ಏನು ಕೇಳೋ? ಅದೇನು ಚೆನ್ನಾಗಿರೋ ಮಾತೆ. ಮಗನೇ ಅಮ್ಮಯ್ಯ, ಚೆನ್ನಾಗಿ ಕೇಳೋ. ಅದೇನು ಚೆನ್ನಾಗಿರೋ ಜನನೇ. ಮಗನೇ ಜಗದೇ ಮಹಾದೇವನೇ. ಮಗನೇ ಹೆಂಗಿರ್ಬೇಕು ಅಮ್ಮಯ್ಯ? ಅದೇನು ಚೆನ್ನಾಗಿರೋ ಅಮ್ಮಯ್ಯ. ಓಹೋ ಅಮ್ಮಯ್ಯ, ಅನೇಕ ರಾಜರನ್ನು ಗೆದ್ದು ಜಯಶೀಲನಾಗಿ ಬಾ ಪುತ್ರ ಕೋಮಲ ಮಾತ್ರ. ಓಹೋ ಎನ್ನಂ ಪಡೆದ ಮಾತೆ ಲೋಕ ಪ್ರಖ್ಯಾತೆ. ನಿನಗೆ ಶಿರವಾಗಿ ಕರ ಮುಗಿದು ಬೇಡುವೆನು, ಆಜ್ಞೆಯಂತೆ ಪಾಲಿಸಿ ಅಮ್ಮಯ್ಯ. ಶ್ರೀಮನ್ನಾರಾಯಣ ಕೃಪಾ ಕಟಾಕ್ಷವು ಮತ್ತು ಪಡೆದ ಜನಕರ ಆಶೀರ್ವಾದ ಹೊಂದಿದ್ದರೆ ಈ ಯಜ್ಞದ ಕುದುರೆಯೊಂದಿಗೆ ಹೋಗಿ ಬಂಧಿಸಿದ ಕಡಗಲಿ ವೀರರ ಕಡಗದಲ್ಲಿ ಅವರ ಶಿರಗಳನ್ನು ಕೆಂಡಾಡಿ ಓ ಅಮ್ಮಯ್ಯ, ಅಂದ ತಪ್ಪದೆ ನಿನ್ನ ಪಾದಾರವಿಂದವನ್ನು ಕೊಡು, ನಿನ್ನ ಮನದ ಸಂಶಯವನ್ನು ಬಿಡು ಕುಮಧ್ವಜೆ. ಸಂಗತಿ ಅಂದ ಅಮ್ಮಯ್ಯ, ಅನೇಕ ರಾಜರನ್ನು ಗೆದ್ದು ಬರುವಂಗೆ ಹೇಳ್ತೀವಿಯಾ? ಸಹಜವಾಗಿ ಗೆದ್ದು ಬರುವನು ಮಾತೆ. ನೇಮವನ್ನು ಕೊಡು ಎಂದು ಕೇಳಿಯಾ? ಹೌದು ಮಾತೆ. ಅಂದ ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನ್ನು ಸಹಜವಾಗಿ ಗೆದ್ದು ಬರುವನು ಮಾತೆ. ಅಮ್ಮಯ್ಯ, ಅದೇನು ಹೇಳು ಅಮ್ಮಯ್ಯ.
ಅನೇಕ ರಾಜ್ಯರನ್ನು ಕೆತ್ತವರನ್ನು ನೇಮವನ್ನು ಕೊಡಿಸಿದೀನಿ ಅಂತ ಹೇಳಿಯಲ್ಲ, ಹೌದು ಮಾತೆ. ನಾನು ನಿನಗೆ ನೇಮವನ್ನು ಕೊಡುವೆನು. ಜಾಗ್ರತೆಯಿಂದ ಹೋಗಿ ಮಾ ಪುತ್ರ ಕೋಮಲದ ಹತ್ರ. ಅಮ್ಮಯ್ಯ ನಿನ್ನ ಇಷ್ಟದಂತೆ ಆಗಲಿ. ಅಹೋ ಮಂತ್ರಿ ಶೇಖರ, ಅಹೋ ಅಮ್ಮಯ್ಯ. ನೇನು ಸಹ ನನ್ನ ಮಗನೊಡನೆ ಹೋಗುವೆಯ? ಹೌದು ಮಾತೆ. ಮಂತ್ರಿವರ್ಯ, ಹೌದು ಅಮ್ಮಯ್ಯ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಮಾಧವನ ಜಯ ಅಲ್ಲ ಅಮ್ಮಯ್ಯ ನನ್ನ ಮಗನೊಡನೆ ಹೋಗಿ ಜಯಶೀಲನಾಗಿ ಬಾ ಪುತ್ರ ಕೋಣದ ಹತ್ರ. ನಿನ್ನ ಇಷ್ಟದಂತ ಆಗಲಿ ಮಾತೆ. ಅಮ್ಮ ಕುಮಾರ್ತಿ ಬಿಡು ನಿನ್ನ ಮಗನ ಬೀಜ. ನಿನ್ನ ಆಶೀರ್ವಾದ
ಅಮ್ಮಯ್ಯ ನಿಮ್ಮ ಕಾರ್ಯವನ್ನು ಜಯವಾಗಲೆಂದು ನಿನಗೆ ಜಯದಾಂತಿಕ ಮಾಡುವೆನು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲದಾತ್ರ. ಅಮ್ಮಯ್ಯ ನಿನ್ನ ಇಷ್ಟದಂತ ಆಗಲಿ. ಆಹೋ ಸುಪುತ್ರನಾದ ತಾಮ್ರಧ್ವಜನೇ, ಓಹೋ ಅಪ್ಪಯ್ಯನೇ, ಮಂತ್ರಿ ಸಮೇತ ಸೈನ್ಯ ಭರಣ ಓಡಿ ಕೆಟ್ಟ ಜಯಿಸಿ ಬರ್ತಾರ ಪುತ್ರ ಕೋಮಲರಾಜ. ಓಹೋ ಜನಕ ಬಾಲಕ, ಇನ್ನು ನೀನು ನರ್ಮದಾ ನದಿ ತೀರದಲ್ಲಿ ಯಜ್ಞದ ಕಾರ್ಯವನ್ನು ಪೂರೈಸುತ್ತಾ ಇರೋ. ಹೋಗಿ ಕಟ್ಟಿದ ವೀರನ ಜಯಿಸಿ ಬರೆಯಲು ತಂದೆ ಹೊರಡುವೆನು ನಮ್ಮ ಆಶ್ವದಲ್ಲಿ. ಅತಿ ಶೀಘ್ರದಿಂದ ಹೋಗಿ ಬಾ ಮಗನೇ, ಹೀಗೆ ನಿನಗೆ ಅಪ್ಪಣೆ. ಎಲ್ಲ ಮಂತ್ರಿ ಶೇಖರನಾದ ನಕಲ ಧ್ವಜ, ಅಹೋ ರಾಜಶೇಖರ. ನಮ್ಮ ಸೈನ್ಯವು ಸಿದ್ಧವಾಯಿತು. ಹ, ದುರ್ಗದ ಬೆಂಗಾವಲಿಗೆ ಹೊರಡುವಂತರಾಗಿರಿ. ಬಳಿರ ಜಾಗ್ರತೆಯಿಂದ ಹೋಗಲು ನಡೆಯಿರಿ ನಕಲ ಧ್ವಜ. ಈ ಮಾತು ಸಹಜ. ಅಹೋ ಮೈಲಕ್ಕ. ಅಹೋ ಮಂತ್ರಿ ಶೇಖರ, ಅಲ್ಲಿರುವ ಸುಂದರವಾದ ಅಕ್ಷರಾಂತರವನ್ನು ನೋಡಿದ್ದೀನಿ ಮಂತ್ರಿ. ಕುದುರೆಯು ಉತ್ತಮವಾದ ಕುದುರೆಯು ಎರಡು ಮುಖ ಗಟ್ಟಿಯಾಗಿ ಒಂದಕ್ಕೊಂದು ಕಲಹವನ್ನು ಮಾಡುತ್ತಿರುವಳು. ಹೌದೇನು ಮಂತ್ರಿ? ಅಹೋ ರಾಜ, ಅಹೋ ಮಂತ್ರಿ, ಆತನಿಗೆ ಯೋಚನ ಸಂಗತಿಯನ್ನು ತಿಳಿದು ಬಂದಿರುವ ರಾಜ ಈಗ ಒದಗಿರುವ ವಿಕ್ರಮಾರ್ಜುನ. ಎಲ್ಲ ಮಂತ್ರಿ ವರ್ಯ, ಇದೇನು ಪರಮ ಆಶ್ಚರ್ಯ. ಅಹೋ ರಾಜ, ಈ ದುರ್ಗವು ತಾವ ಪರಾಕ್ರಮಗಳಾದಾಗಿ ಕಾಣುವುದು. ಹ, ಇದರ ಮಸ್ತಕದೊಳ ಬಂಗಾರದ ಗೆಳೆಯಿದ್ದ ಕಲಾಯಮಾನವಾಗಿ ಹೊಳೆತಿರುವುದು ನೋಡು. ಕಲಾ ಮಂತ್ರಿ ಶೇಖರ, ಅಹೋ ರಾಜಶೇಖರ. ಅಸ್ತಿನಾವತಿಯ ಪಟ್ಟದ ರಸನ ಯಜ್ಞದ ಕುದುರೆಯಂತೆ ಧರ್ಮರಾಜನ ಇದನ್ನು ಬಿಟ್ಟಿರುವನಂತೆ. ಹ, ಇದರ ಬೆಂಗಾವಲಿಗೆ ಮೂರು ಲೋಕದ ಗಂಡನೆಂದು ಕಾಲ್ಪೆಣ್ಣೆಯಂ ಧರಿಸಿದ ಗಾಂಧೀವಿಯು ಮತ್ತು ಪ್ರಚಂಡ ನಾಯಕರು ಬಂದಿರುವರಂತೆ. ಮಂತ್ರಿ, ರಾಜ, ರಾಜ ಪ್ರಮುಖರಾದವರ ಪಾಂಡವರ ದರ್ಪಕ್ಕೆ ಅಂಜಿ ಕಪ್ಪವನ್ನು ಕೊಟ್ಟು ಕಳಿಸಿದರೆ ಸರಿ, ಹ, ಹೇಳುವೆ ಯುದ್ಧವನ್ನು ಮಾಡಿ ಗೆದ್ದರೆ ಸರಿ ಎಂದು ಬರೆದಿರುವ ಲಿಖಿತವನ್ನು ನೋಡಿದೆಯೋ? ಮಂತ್ರಿ ಶೇಖರ, ಅಹೋ ರಾಜಶೇಖರ. ಇನ್ನು ತಡ ಮಾಡದೆ ಈ ಕುದುರೆಯನ್ನು ಬಂಧಿಸೋ. ಹ, ಅಖಂಡ ಮಂಡಲಾಧಿಪರಾದ ಪ್ರಮುಖರನ್ನು ಬಂದರೆ ಅಖಂಡ ಮಂಡಲಿಪರಾದ ಪಾಂಡವರು ಬಂದರೆ ಪ್ರಮುಖರನ್ನೆಂದು ಎದುರುಗೊಂಡ ಅವರ ಗರ್ವವನ್ನು ಕಣ್ಣನ ಕೈಯ ಕಂಡ ಬೇರುಂಡ ನಮ್ಮ ಹೆಸರು ಪಡೆಯದೆ ಇರ್ತಾರೆ. ನಮ್ಮ ಹೆಸರಾದ ನಗರದ ಒಡಿಯನ್ನ ವಿಶ್ರಮದ ತೇಜ. ಅಹೋ ರಾಜಶೇಖರ. ಅಹೋ ಮಂತ್ರಿ ಶೇಖರ, ಪಾಂಡವರ ಯಜ್ಞದ ಕುದುರೆಯ ಹಿಂದೆ ವಿಕ್ರಮನಾದ ಪಾರ್ಥನು ಮತ್ತು ಶ್ರೀಕೃಷ್ಣ ಪರಮಾತ್ಮರು ಪ್ರತ್ಯುತ ಋಷಿಕೇತು ಹಂಸಧ್ವಜ ನೀಲಧ್ವಜ ಊರೇನು ಮಂತ್ರಿ? ಅಹೋ ಮಂತ್ರಿ ಶೇಖರ, ನಾರಾಯಣ ಲೋಕದ ಸಂರಕ್ಷಣೆ ಸಮಯ ಬಂದರಿಗಿದೆ. ಈಗ ನಾವು ಬಂದವರ ರಾಜಕಾರಣವನ್ನು ಮಾಡಿ ನಾರಾಯಣನು ತಾವಾಗಿ ಬರುವುದು. ಇದ್ದ ಸಂಗತಿಯನ್ನು ತಿಳಿಸಿದ್ದೇನೆ ತಾವು ಗೆದ್ದುವೆ. ಈ ಮಾತು ಕಾರ್ಯ ಬಳಿ
ಕಪ್ಪು ಬಣ್ಣವುಳ್ಳ ಸರ್ಪ ಸೇನಿಗೆ ಎನ್ನ ದರ್ಪವನ್ನು ತೋರಿಸಿದ ನಗರದ ನೋಡಿ ಎನ್ನ ಪರಾಕ್ರಮದ ತೇಜ. ಓಹೋ ಮಂತ್ರಿ ಶೇಖರ, ಇನ್ನು ಐದು ಘಟಕವು ನಮ್ಮ ರತ್ನಾಪುರಿ ಪಟ್ಟಣಕ್ಕೆ ಅತಿ ಸಮೀಪದಲ್ಲಿ ಬರುತ್ತಿರುವುದು. ಹೌದೇನ ಮಂತ್ರಿ? ರಾಜ, ಓಹೋ ಮಂತ್ರಿ ಶೇಖರ, ಜಾಗ್ರತೆಯಿಂದ ರಥವನ್ನು ಬಿಡುವಂತೆ ನಾವು ಸಾರಥಿ ಇನ್ನೆಷ್ಟು ಬನ್ನಿ. ಅರ್ಜುನ, ಕೃಷ್ಣ, ಓಹೋ ಮಂತ್ರಿ ಓದಿ. ಚಂದನಕ್ಕೆ ತುರಗವನ್ನು ಬಂಧಿಸುವ ಆನಂದಕ್ಕೆ ಬಂಗಾರ ಭಕ್ತಿಗಳಿಂದ ನಿರ್ಮಿತವಾಗಿ ಕತ್ತಿ, ಕಟರಿ, ಹತ್ತಿ, ಬಿಲ್ಲ, ಬಾಣ, ಪಟಳಿಕೆಯನ್ನು ಮೇಲೆ ಸಿದ್ಧಗೊಳಿಸುವ ಓದಿ. ಚಕ್ರ ದಕ್ಷ ದೇವತೆಗಳನ್ನು ಲೆಕ್ಕಿಸದೆ ಅಕ್ಕಮಾರಿಯಂತೆ ಮಕ್ಕು ಕಟರಿ ಉಣ್ಣಕ್ಕೆ ಚಂಚು ಮಾಡುತ್ತವರಿಗಿಂತ ನಿತ್ಯ ಯಾವ ದ್ವೈನಿಗೆ ಚೆನ್ನಾಗಿ ಬರಲ್ಲ. ದೇವ ರಥವನ್ನು ಸಿದ್ಧಗೊಳಿಸಲಾಗಿದೆ. ಇನ್ನೆಷ್ಟು ಓದಿ. ಓಹೋ ಮಂದಿಯಾದ ನಕಲ ಧ್ವಜ, ರಾಜಶೇಖರ, ಪಾಂಡವರ ಯಜ್ಞದ ಕುದುರೆಯನ್ನು ಕಟ್ಟಿದ್ದಾಯಿತು. ಪಾಂಡವರೆಂಬ ನಾಮ ಮಮ್ಮಿಂದ ಕಂಡನದು ಖಂಡಿಸಿದ ಜನ್ನ ಮಾತಾಣ್ಣನೆಂದ ವೈರಿ ಮಂಡಲದ ಸಮದಂಡಿಗಳನ್ನು ತಗ್ಗಿಸಿಬರುವೆ. ಮಂತ್ರಿ ಶೇಖರ, ರಾಜಶೇಖರ, ಪಾಂಡವರ ಕುದುರೆಯನ್ನು ಕಾದುಕೊಂಡಿರುವ ವೈರಿ ಮಂಡಲರಾದ ಪಾಂಡವರ ನಿಬ್ಬನದೊಳಗೆ ಎದುರಾಗಿ ಬರುವ ಒಬ್ಬೊಬ್ಬರನ್ನು ಮಬ್ಬು ಬಿಡಿಸಿದ ಪ್ರಾಯರ ನಿಬ್ಬರಿಗಾಗುವಂತೆ ಮಾಡಿ ನಮ್ಮ ಹೆಸರು ಪಡೆಯುವ ನಗರದ ಮಂತ್ರವಾಗಿರಲಿ ನಮ್ಮ ಯಜ್ಞದ ತೇಜ.
ಅರ್ಜುನ ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳು. ಜನಾರ್ದನ ಅದೇನು ಚೆನ್ನಾಗಿ ಹೇಳು. ಅವನನ್ನು ಗೆಲ್ಲಲು ಸಾಧ್ಯವೇನೋ? ವಿಜಯ ಹೌದೇನು ಜನಾರ್ದನ? ಈ ಪಟ್ಟಣದ ಅರಸನು ಭಕ್ತಿಯೋಳು ಮಹಾಭಕ್ತನಾಗಿ ಎನ್ನ ದರ್ಶನಾರ್ಥಕವಾಗಿ ಇದುವರೆಗೂ 7 ಅಶ್ವಮೇಧ ಯಾಗವನ್ನು ಮಾಡಿದ್ದಾಗಿಯೂ ವಿಫಲವಾಗಿ ಈಗ 8ನೇ ಅಶ್ವಮೇಧ ಯಾಗವನ್ನು ಮಾಡುತ್ತಾ ನರ್ಮದಾ ನದಿ ಹತ್ತಿರ ದೀಕ್ಷಾಬದ್ಧನಾಗಿ ಕುಳಿತಿರುವನು. ಪಾರ್ಥ ಜಗತ್ಕರ್ತ ತನ್ನ ಅಶ್ವದ ಹಿಂದೆ ಶತ್ರುಗಳನ್ನು ಜಯಿಸಲು ತಾಮ್ರಧ್ವಜನನ್ನು ಕಳಿಸಿರುವರು. ಎಲ್ಲ ಮಧ್ಯಮ ಪಾಂಡವನೇ, ಅಂಬುಜಾಕ್ಷನೇ, ಮಹಿರಧ್ವಜನು ಮಹಾವಿಷ್ಣು ಭಕ್ತನು. ಆದ್ದರಿಂದ ಆ ತಾಮ್ರಧ್ವಜನನ್ನು ಗೆಲ್ಲುವುದು ಸಾಕ್ಷಾತ್ ವಿಷ್ಣುವಿನಿಂದಲೂ ಸಾಧ್ಯವಿಲ್ಲ. ಇನ್ನು ತಾಮ್ರಧ್ವಜನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಾರನು. ಈ ದಿನ ನಮಗೆ ಅಪಜಯವನ್ನು ತೋರುತ್ತದೆ. ಪಾರ್ಥ, ತಿಳಿ ಈ ಮಾತಿನ ಅರ್ಥ. ಆಹೋ ಮಾಧವ, ಯಾಕೆ ವರ್ಣಿಸುವಿ ಆ ತಾಮ್ರಧ್ವಜನ ಪರಾಕ್ರಮವ? ಆತಿರಥ ಮಹಾರಥಿಕ ರಂಗತಿ ಘಟಿಸಿದ ಕಲಿಪಾರ್ಥನ ಮುಂದೆ ಆ ಹುಡುಗನ ಪೌರುಷವ ಕೊಂಡಾಡಿಗಳ ಮುಂಗಡ ಅಡಗಿದ್ದ ಕೋಲನ್ನು ಶೇಖರಿಸಿ ಬಿಡುವೆನು. ಅಹೋ ಮಾಧವ, ಸವ್ಯಸಾಚಿ, ಇದು ಅಲ್ಲದ ಕಾಲಕ್ಕೆ ವಾಚಕರೆಂಬ ರಾಕ್ಷಸರನ್ನು ಮಣ್ಣ ಮುಚ್ಚಿಸಿ ದಿಕ್ಕು ದಿಕ್ಕಿಗೆ ಎದುರಾದ ಈ ಕಲಿಪಾತ್ರನ ಮುಂದೆ ಹುಡುಗನ ಪೌರುಷವ ಮಾತ್ರ ಕೊಂಡಾರಬೇಡ. ಅಹೋ ವಾಸುದೇವ, ಕಿರೀಟಿ, ಒಂದು ಅರಗಳಿಗೆ ಏಳವನಂತೆ ಗಡಿತ ಹಿಡಿದ ಕುದುರೆ ಬಿಡಿಸಿ ನಮ್ಮ ಠಾಣಿಕೆ ಮರ್ಪಿಸಿಕೊಳ್ಳುವನು. ಅವನ ಧರ್ಮಭೂಮಿಯನ್ನ ಮುಂದೆ ಪ್ರಶಂಸೆ ಮಾಡಬೇಡ ಮುರಾರಿ, ಮಾಡುವನು ಸಮರದ ದಾರಿ. ಪಾರ್ಥ, ಜಗತ್ಕರ್ತ ತಾಮ್ರಧ್ವಜನು ಸಾಮಾನ್ಯ ವೀರನಲ್ಲ. ಈ ಪೂರ್ವಕಂಡ ಸಾಮಾನ್ಯ ಕೃಷ್ಣ ಸದ್ಧರ್ಮವನ್ನು ಬಿಡದ ವಿಷ್ಣು ಭಕ್ತ ಗಣ್ಯನಲ್ಲಿ ಅಗ್ರಗಣ್ಯನಾಗಿ ಸಮಸ್ತ ರಾಜೇಂದ್ರೇಶ್ವರರನ್ನು ತನ್ನ ಭುಜಬಲಗಳಿಂದ ದಿಗ್ವಿಜಯಗೈದು ಸಪ್ತ ಅಶ್ವಮೇಧ ಯಾಗವನ್ನು ಕೈಗೊಂಡು ಪ್ರಚಂಡ ಬಲಪಂಡಿತನಾಗಿರುವನು. ಪಾರ್ಥ, ಜಗತ್ಕರ್ತ ನೀವು ಪಾಂಡವರಿವರು ಪ್ರಭಾವ ಪ್ರತಾಪಶಾಲಿಗಳಾಗಿದ್ದರೂ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕಾದರೆ ಎಷ್ಟೋ ವಿಘ್ನಗಳು ಬಂದೊದಗಿದವು. ಆದ್ದರಿಂದ ನಿನ್ನ ಪೌರುಷವು ಸಾಲದು. ಪಾರ್ಥ, ತಿಳಿ ಈ ಮಾತಿನ ಅರ್ಥ. ಆಹೋ ನಾರಾಯಣ, ಫಲ್ಗುಣ, ಎಂಥ ಏಳಿತನದ ಮಾತನ್ನು ಎನ್ನಂತ ಪರಾಕ್ರಮಿಯ ಮುಂದೆ ಹೇಳಬಹುದೇ? ಓ ಮಾನವ, ಪಾರ್ಥ, ಅಡಿಗಡಿಗೆ ತಾಮ್ರಧ್ವಜನು ಕಡು ಪರಾಕ್ರಮಿ ಎಂದು ಹೇಳಿದರೆ ಎನ್ನವರೊಳಗಿದ್ದ ಪೌರುಷವ ಮಾತ್ರ ಬಡಿದೆಬ್ಬಿಸಬೇಡ. ಅಹೋ ಮಧುಸೂದನ, ಪಾರ್ಥ, ಮಂದಮತಿಯಾದ ತಾಮ್ರಧ್ವಜನು ಅಡಲಿ ಬರುವ ಸಾಮರ್ಥ್ಯವನ್ನು ಭಸ್ಮ ಮಾಡಿ ಈಕೋ ಎನ್ನ ಗಾಂಡೀವನು ತೀಡಿ ಗರ್ಜಿಸುವ ಸಿಂಹದ ಮುಂದೆ ಇಲೆ ಕೆಳಗಿದಂತೆ ದರ್ಶಿಸಲು ಕಟುಕೃತರ ಮಾನಸಿಟ್ಟಿನಿಂದ ಒಳ್ಳೆಯ ದಕ್ಷಿಣ ದೇಶಕ್ಕೆ ಕಳುಹಿಸುವ ಗಿರಣೆಂದರಿಯಲೇ ಇಂಥ ವಿಕ್ರಮಾಂಕಿತ ನಾಶಗಳಾಗಿ ನಮಗೆ ರಾಜಸಂಧಾನವೇ. ಅಹೋ ಅಂಬುಜಾಕ್ಷನೇ, ಗಾಂಡೀವಿ, ಇಂಥ ಬಿಡಿನುಡಿ ಎಂಬೆನ್ನ ಮುಂದೆ ವಾದಿಸಬೇಡ.
ಅಭಿಮತವಿದ್ದಾಗಿದೆ. ಆಗಲಿ ನಿಮ್ಮ ಮನಸ್ಸಿನಂತೆ ಸೈನ್ಯವನ್ನು ವೃತ್ತಾಕಾರವಾಗಿ ನಿಲ್ಲಿಸಿರಿ. ಎಡಭಾಗದಲ್ಲಿ ಅನುಷ್ಠಾನವನ್ನು, ಕಣ್ಣಿನ ಭಾಗದಲ್ಲಿ ಹಂಸಧ್ವಜನನ್ನು, ಎಡಭಾಗದಲ್ಲಿ ನೀಲಧ್ವಜನನ್ನು ನಿಲ್ಲಿಸಿರಿ. ತಾಮ್ರಧ್ವಜನನ್ನು ಗೆದ್ದು ಕುದುರೆಯೊಂದಿಗೆ ಕಪ್ಪನ್ನು ತೆಗೆದುಕೊಳ್ಳೋಣ. ಜಾಗೃತಿಯಿಂದ ಯುದ್ಧಕ್ಕೆ ನಡೆಯುವ ವೀರರೇ, ಅಸಾರ ಸೂರರೇ, ಓಹೋ ಮಂತ್ರಿಯಾದ ನಕಲ ಧ್ವಜ, ಪಾಂಡವರ ಯಜ್ಞದ ಕುದುರೆಯನ್ನು ಕಟ್ಟಿದ್ದಾಯಿತು. ಪಾಂಡವೀರರೆಂಬ ಬಂಡರನ್ನ ಇಂದು ಕಂಡನೆದು ಖಂಡಿಸಿ ಪ್ರಚಂಡ ಮಾರ್ತಾಂಡನೆಂತ ವೈರಿ ಮಂಡಲದ ಸಮದಂಡಿಯನ್ನು ದಗಿಸಿ ಬರಿವೆ. ಎಲ್ಲಾ ಮಂತ್ರಿ ಶೇಖರ, ನಮ್ಮ ಸೈನ್ಯವು ಬಂದಾಗಿದೆ. ನೀನು ಮಾತ್ರ ಪಾಂಡವರ ಕುದುರೆಯನ್ನು ದಂಡಿಯಾಗಿ ಕಾದುಕೊಂಡಿರು. ಆ ಮಂತ್ರಿ, ಪಾಂಡವರ ನೇಪಣದೊಳಗೆ ಎದುರಾಗಿ ಬರುವ ಒಬ್ಬೊಬ್ಬರನ್ನು ಮಬ್ಬು ಬಿಡಿಸಿ ಸಬ್ರಾಯರನ್ನೇ ಬರಗಾಗುವಂತೆ ಮಾಡಿ ವೀರರೆಂಬ ಹೆಸರು ಪಡೆಯುವ ನಗರದ ಈ ಮಾತು ಸಹಜ. ಓಹೋ ಮಂತ್ರಿ, ಸೈನ್ಯ
ಶೂರರಿಗೆ ಸೂರ ಕಾಮಾಂಧ ಭರಿತದಲ್ಲಿ ಸಂಚಾರ ಸಂಸಾರ ಸಾಗರದ ಸ್ವರ ಇದು ಚಲಿಸುವುದೇ ಅನುಸಾರ ಕೂಡಿರುವುದು ನಾನೆಂಬ ಅಹಂಕಾರ ಈಶ್ವರನಿಂದ ಶಂಭ್ರಾಸುರನ ಪ್ರಾಣ ಅಪಾರ ತೀರ ಸಾಗದ ನಾರಿಯರ ಮನೋಹರ ನಿನಗೆ ಸಹಚಾರ ಯಾರಿಗೆ ಬಂದಿರೋ ಸ್ವಲ್ಪ ತಾಳಲೇ ಭಕ್ತ ಇಲ್ಲಿ ಏತಕ್ಕೆ ಬಂದಿಯ ಮಾರ ನಿನಗೆ ತಿಳಿಯಲಿ ಎನ್ನ ಭುಜಬಲ ಶೌರ್ಯದ ಸಾರ ಈ ನರಿಯ ಬಾಣಭಕ್ತರಿಗೆ ವಿಚಾರ ನೀನೆರಿಯಲು ಎನ್ನ ಬಾಣಭಕ್ತರಿಗೆ ವಿಚಾರ ಯಾದವರಾದ ನಿಮ್ಮ ಶೂರತ್ವಕ್ಕೆ ಕೊಡುವನಿ ಹಿಡಿ ಹಿಡಿ ನಿನ್ನ ಜೀವಕ್ಕೆ ಸಂಚಕಾರ ನಿನ್ನ ಪ್ರಾಣಕ್ಕೆ ಆಗಲೇ ಕೊಟ್ಟಿರುವನು ಪ್ರತಿಕಾರ ನಿನ್ನ ಪ್ರಾಣಕ್ಕೆ ಆಗಲೇ ಕೊಟ್ಟಿರುವ ಪ್ರತೀಕಾರ ಇನ್ನು ಎನ್ನೊಡನೆ ಯುದ್ಧವನ್ನು ಮಾಡದಿರ ಪುರ ತೋರಿಸಿ ಬಿಡುವನು ನಿನಗೆ ಯಮಪುರ ಎಲ್ಲೈತ್ರೋ ಟಿವಿ ಒಳ್ಳೆ ಎಲ್ಲೈತ್ರೋ ಟಿವಿ ಯಾಕ ಸಾಮ್ರಾಜ್ಯ ಎಲೈ ಮೂಢ ಪಶುವೆ ಯಾತಕ್ಕೆ ನಿನಗೆ ಅಲ್ಲದಲ್ಲದ ಮಾತುಗಳು ಮಾತನಾಡದರೆ ಮಾಡುವುದೇನು ಹೇ ಮೂರ್ಖ ಅಲ್ಲದ ನುಡಿಗಳ ಮಾಡುತ್ತ ಬಿಲ್ಲನ್ನು ಧೇಂಕರಿಸಿದ ಮಾತ್ರಕ್ಕೆ ಎನ್ನ ಕಲ್ಲದ ಏನಾದರೂ ಸಹಜವಾಗಿ ಅನ್ನುವುದಿಲ್ಲ ಹೇ ಮೂರ್ಖ ಅದವ ಯಾರಾಯಿ ಬಂದ ಎನ್ನ ಪಂಚಬಲ್ಲಿನ ಕೊನೆ ಅಂಚಿನಿಂದ ಇನ್ನೇ ಅಲ್ಲವ ಮುರಿದು ಬಿಡಲ ಸ್ವಲ್ಪ ಧಾರಾಳೆಯಮ್ಮ ಯಾರು ಮುರಿಯವರಲ್ಲ ಅಲ್ಲ ಬಲ್ಲಂತ ರೀತಿ ಸ್ವಲ್ಪ ಸೊಲ್ಲಿನಿಂದ ಎನ್ನ ಅಂಗೀಕರಿಸುವಿಯಾ ಸಹಜವಾಗಿ ಅಂಗೀಕರಿಸುವುದಿಲ್ಲ ಹೇ ಮೂಢ ಎಲೈ ಪುಲ್ಲಂತೆ ಮಾತನಾಡಿದೆಯಲ್ಲ ಕೊಲ್ಲ ಪಾಲಕ ಎಂದು ಅರಿಯಲಿಲ್ಲ ಎಲೈ ರಕ್ಕಸ ಅಲ್ಲುಗಳ ಮುರಿದು ಬಿಡಿದ ಈ ವೀರವಿಲ್ಲ ಎಲ್ಲ ಸೌರ್ಯ ನಿನಗೆ ಗೊತ್ತಿಲ್ಲ ಎನ್ನ ಶೌರ್ಯವನ್ನು ನಿನಗೆ ಗೊತ್ತಲ್ಲ ಹೇ ಪಶುವೆ ನಲ್ಲೇ ಬಂದು ಹೋಗಿದೆಯಲ್ಲ ನಲ್ಲೇ ಇಲ್ಲದೆ ನೀನು ನಾನು ಈ ಭೂಮಿ ಮೇಲೆ ಇಲ್ಲ ಈ ಸಾಧುವಿಗೆ ಗಿಡೇರಿಲ್ಲ ನಿನಗೆ ಇಂಥ ಅಜ್ಞಾನ ತುಂಬಿಸಲ್ಲ ಎಕ್ಕದ ಕುದುರೆಯನ್ನು ಬಿಟ್ಟು ಬಿಟ್ಟು ಹಿಂದಕ್ಕೆ ಓಡುವುದಿಲ್ಲ ಮುರಿದು ನಿನ್ನೆ ಅಲ್ಲ ಎಲೈ ಭ್ರಷ್ಟ ಬ್ರಹ್ಮನೇ ಇಷ್ಟನಾದ ತಾಮ್ರಧ್ವಜನೇ ನೀನು ಎನ್ನೋಳು ಮಾಡಿದೆ ಯುದ್ಧಮ್ಮಂ ಕಷ್ಟಪಟ್ಟು ಬಾಣನ್ನೆಲ್ಲ ಬಿಡಬೇಕಾದಷ್ಟು ಆದರೆ ಕೊನೆ ಮುಟ್ಟಲೆಲ್ಲ ನನಗೆ ಸಾಕಾಗುವಷ್ಟು ನೀನೆಷ್ಟು ನಿನ್ನ ಪರಾಕ್ರಮವೆಷ್ಟು ನಿನಗೆ ತಿಳಿಯದು ಈ ಯುದ್ಧದ ಮತ್ತು ಜಾಣ್ಯರಾದ ಸ್ತ್ರೀಯರ ಮುಂದೆ ವೀಣೆಯನ್ನು ಬಾರಿಸುವುದು ಬಿಟ್ಟು ಈ ವೀರಾಂಗಿತರ ತಡವಿದ್ದೇಗೆ ಇಷ್ಟು ಪಾಂಡವರು ಯಜ್ಞ ಮಾಡಬೇಕೆಂದು ಕುದುರೆಯನ್ನು ಬಿಟ್ಟು ಯಾದವರಾದ ನಿಮಗೆ ಅಭಿಮಾನವಿಷ್ಟ ಎಲೈ ಮುಟ್ಟ ಎಳೆಯ ಅಗಮ ನೀನೇಕೆ ಬಂದಿಯ ಬಾಣ ತೊಟ್ಟು ನಿನಗೆ ತಿಳಿಯದು ಈ ತಾಮಸದ ಬಿಟ್ಟು ನಿನಗೆ ತಿಳಿಯದು ಈ ಪ್ರಜ್ಞೆವಂತ ಗುಟ್ಟು ಬಟ್ಟ ಬಯಲಾಯ್ತಲ್ಲ ಪಾಂಡವರ ಹೇಳಿದನ ರೆಟ್ಟು ಆದರೆ ನನಗೆ ಬೇಕಾಗಿರುವುದು ಶ್ರೀಕೃಷ್ಣ ಪರಮಾತ್ಮನ ಪಾದದ ಪಟ್ಟ ಎಲೈ ಮೂರ್ಖ ಎಳೆಯ ಅಗಮ ಇನ್ನು ಎನ್ನೊಡನೆ ಮಾತಾಡಲು ಬಿಟ್ಟು ಸುಖ ಸಂತೋಷವಾಗಿರು ಭ್ರಷ್ಟ ಪರಮ ಪಾಪಿಷ್ಟ ಇದರ ಮೇಲೆ ನಿನ್ನಿಷ್ಟ ಬಂದೊದಗುವುದು ನಿನಗೆ ಕಷ್ಟ ಎಳೆಯ ಜೀವಿಯಾದ ತಾಮ್ರಧ್ವಜ ಎಲೈ ಪ್ರದ್ಯುಮ್ನೆಂಬ ಮೂಢ ಪಶುವೇ ಈಗನ ಸೌರ್ಯವಂತನಾದ ಎನ್ನ ಮುಂದೆ ನಿನ್ನ ಆಟವು ಆ ವೇಷವು ಸಾಗುವುದೇ ಸ್ವಲ್ಪ ದಾಳವೈ ಯಾರ ಮುಂದೆ ಸಾಗಿಸುವರು ಎನ್ನ ಕೈಯಲ್ಲಿರುವ ಕನಕಾಂತರದಿಂದ ನಿನ್ನ ತನವನ್ನು ಖಂಡಿಸಿ ಎನ್ನ ಪರಿಣಾಮಕ್ಕೆ ಇನ್ನೂ ತಂಗಳಿಗೆ ಆಹುತಿಯನ್ನು ಮಾಡಿಕೊಡುವೆ ಎಲೈ ಮೂರ್ಖ ಎಲೈ ಬಂಡ ಒಳಗೆ ಎನ್ನ ಕೈಯಲ್ಲಿ ಸಾಯಬೇಡ ಇನ್ನು ಎನ್ನೊಡನೆ ಯುದ್ಧವನ್ನು ಮಾಡ ಮೂರ್ಖ ಮಾಡಿದ್ರು ತರ್ಕ ಎಲೈ ಪ್ರದ್ಯುಮ್ನೇ ಎಲೈ ತಾಮ್ರಧ್ವಜನೇ ಹೆಚ್ಚಿನ ಮಾತುಗಳಿಂದ ಏನು ಪ್ರಯೋಜನವಿಲ್ಲ ಬಂಡ ಆರಿಸುವನು ನಿನ್ನ ಎರಡ ಒಳ್ಳೆಯ ಈ ತಾಮ್ರ ಕೆತ್ತುಗೆ ನಿನ್ನ ಜಾತಕ್ಕೆಗಿಂತ ತಿರಸ್ಕಾರದ ಸ್ವಭಾವವೇ ಎಲೈ ಪ್ರದ್ಯುಮ್ನೆಂಬ ಮೂಢ ಪಶುವೇ ಈ ಸೃಷ್ಟಿಯೋ ನೀನೇ ಮಹಾಬಲಿತನೆಂದು ಗರ್ವಪಟ್ಟಿರುವೆ
ಗದ್ದೆಮ್ಮನ ರೀತಿ ಅದು ಏನು ದೇವ ಮರಣದ ಲೆಕ್ಕದ ಬೊಕ್ಕದೊಳ ಜೇರ್ಜೀವನ ಪರಾಕ್ರಮದ ಬಂಧದ ಬದ್ಧತೆ ಮರಣ ಎನ್ನು ಗದ್ದೆಮ್ಮನ ಗೆದ್ದರಲ್ಲಿ ದಿಗ್ವಿಜಯ ಹಾರದೆ ಸಾರದೆ ಭೂಪತಿ ಇನ್ನು ಯುದ್ಧಕ್ಕೆ ಬರುವವರಿದ್ದರ ತಕ್ಷಣ ಬರೆಯ